ಈ ಒಂದು ಕುರುಕ್ಷೇತ್ರ ನಡೆದಿರೋದು ಕೂಡ 18 ದಿನ ಆಗಿರುತ್ತೆ. ಸೊ 1-8 ಅನ್ನೋದಕ್ಕೆ ಪವರು. 18 ದಿನದಲ್ಲಿ ಮನೆಯಲ್ಲಿರೋ ಒಂದು ಕುಟುಂಬ, ದೊಡ್ಡ ಒಂದು ಕುಟುಂಬ, ಮುಖ್ಯವಾಗಿ ತಾತ, ಅಜ್ಜಿ, ತಾತ, ಮಾವ, ಸೋದರ ಮಾವ, ಅಣ್ಣ, ತಮ್ಮ ಎಲ್ಲರೂ ಒಂದು ಕಳ್ಕೊಳ್ಳೋ ಅಂಥ, ಕೊನೆಗೆ ಉಳಿದಿರೋದೇ 5 ಜನ ಇರ್ತಾರೆ, ಕಳ್ಕೊಳ್ಳೋ ಅಂಥ ಒಂದು ದಿನ ಕೂಡ 18 ದಿನ ಆಗಿರುತ್ತೆ. 18 ಅನ್ನೋ ನಂಬರ್ಗೆ ಅಷ್ಟು ಅಂದರೆ ಎಲ್ಲವನ್ನು ಕಳ್ಕೊಳ್ಳೋ ಅಂಥದ್ದೇ ಆಗ್ತಾ ಇರುತ್ತೆ. ಅದೇ ರೀತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೆಟ್ಲು ಕೂಡ 18 ಆಗಿರುತ್ತೆ. ಸೊ ಈ 18 ಅನ್ನೋದಕ್ಕೆ ಅಲ್ಲೂ ಕೂಡ ತುಂಬ ಕಾಂಟ್ರವರ್ಸಿಸ್ ಆಯಿತು. 18 ಮೆಟ್ಲು ಹತ್ತಬೇಕಾದ್ರೆ ಎಷ್ಟು ಜನ ಬೀಳ್ತಾರೋ, ಪ್ರತಿ ಸತಿ ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಡೀತಾನೆ ಇರುತ್ತೆ, ಅದನ್ನು ನಾವು ಕೇಳ್ತಾನೆ ಇರ್ತೀವಿ. ಸೊ 8 ನೋಡ್ಕೊಳ್ಳಿ, ನಿಮ್ಮ ಫೋನ್ ನಂಬರು, ನಿಮ್ಮ ಮನೆ ನಂಬರು, ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರು ಎಲ್ಲಾದರೂ 1-8 ಅಂತ ಪಾಸ್ ಆಗಿದ್ರೆ ಖಂಡಿತ ಹೇಳ್ತೀನಿ ನಿಮಗೆ ಅದು ಏನಾದರೂ ಒಂದು ಪ್ರಾಬ್ಲಮ್ನ ಕೊಡ್ತಾನೆ ಇರುತ್ತೆ. ನಿಮ್ಮ ಲೈಫ್ನ ಅತಿ ಹೆಚ್ಚು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ ಈ 1 ಮತ್ತು 8 ನಂಬರು ಪಾಸ್ ಆಗಿರೋದು. 18ನೇ ತಾರೀಕಲ್ಲಿ ಹುಟ್ಟಿರೋರಾಗಿರ್ಬೋದು ಅಥವಾ ಈ ಡೇಟ್, ಇವಾಗ ನಾನು ನಿಮಗೆ ಪ್ರತಿಯೊಂದು ಹೇಳ್ತಾ ಬಂದೆ, ಈ ಡೇಟಲ್ಲಿ ಈ ಒಂದು ನಂಬರು, ನಿಮ್ಮ ಮನೆ, ನಿಮ್ಮ ಫೋನು, ಅದರಲ್ಲೂ ಫೋನಲ್ಲಿ ಏನಾದರೂ 1-8 ಅಂತ ಪಾಸಾಗಿದ್ದರೆ ಯಾವ ಕೆಲಸ ಮಾಡೋಕ್ಕೋದ್ರೂ ಜಗಳ. ಏನೇ ಒಂದು ಕೆಲಸ ಆದರೂ ನಿಮಗೆ ತುಂಬ ಪಾಸಿಟಿವ್ ಆಗುವಂಥ ಕೆಲಸ ಕೂಡ ಎಲ್ಲೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು 50%, 60% ಅಷ್ಟೇ ನಿಮ್ಮ ಕೈಗೆ ಸಿಕ್ಕುತ್ತೆ. ಹಾಗಾಗಿ ಫೋನ್ ನಂಬರ್ ಕೂಡ ನಿಮ್ಮದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಅದೇ ರೀತಿ ಇವಾಗ ಒಂದಕ್ಕೆ ಪಾಸಿಟಿವ್ ಹೇಳ್ತಾ ಬಂದೆ. ಅದೇ ರೀತಿ ನೋಡಿ, ಎ ಮತ್ತು ಎ ಪಕ್ಕ ಪಿ ಅನ್ನೋ ಅಕ್ಷರ ಬಂದಾಗ AP ಅಂತ ಎಲ್ಲಿ ಬರುತ್ತೆ ನೋಡಿ, ಅಯ್ಯಪ್ಪ ಆಗಿರ್ಬೋದು, ಅಲ್ಲೂ ಅಷ್ಟೇ ಆ ಹೆಸರು ಇಟ್ಕೊಂಡಿರೋ, ಆ ಹೆಸರಲ್ಲಿ ಇರೋ ಒಂದು ಆ ಹೆಸರು ಯಾರ್ಯಾರು ಇಟ್ಕೊಂಡಿರ್ತೀರ ಅವ್ರಿಗೂ ಕೂಡ ತುಂಬ ಒಂದು ಕಾಂಟ್ರವರ್ಸಿ ಆಗ್ತಾ ಇರುತ್ತೆ, ಅಥವಾ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಮು, ಡಿಸ್ಟರ್ಬೆನ್ಸು ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಜೊತೆ AF ಅಂತ ಎಲ್ಲಿ ಪಾಸಾಗಿರುತ್ತೋ ಅದು ಕೂಡ ತುಂಬ ಕಾಂಟ್ರವರ್ಸಿ ಆಗ್ತಾ ಇರುತ್ತೆ. ನೋಡಿ, ಅಪೂರ್ವ ಅಂತ ಇರ್ಬೋದು, ಅಪೂರ್ವ ಅನ್ನೋ ಹೆಸರು ಇಟ್ಕೊಂಡಿರೋರು ಖಂಡಿತವಾಗ್ಲೂ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಅವರ ಮನೆಯಲ್ಲಿ ಅವರ ಒಂದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅವರ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಎಲ್ಲವೂ ಕೂಡ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದೇ ರೀತಿ ನೋಡಿ, ಪಾಕಿಸ್ತಾನ, ಪಿ ಪಕ್ಕ ಎ ಪಾಸ್ ಆಗಿರುತ್ತೆ. ಪಾಕಿಸ್ತಾನ ಅಂತಂದರೆ ಯಾವಾಗಲೂ ಯುದ್ಧ, ಅದು ಯಾಕಂದರೆ ಈ ಹೆಸರಿಗಿಂತ ಇದನ್ನು ನಾವು ಪ್ರತಿ ಸರಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ. ಪಿ ಪಕ್ಕ ಎ ಪಕ್ಕ ಪಿ, AP ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲ ಕಾಂಟ್ರವರ್ಸಿಸೇ. ಪಾಕಿಸ್ತಾನ ಅಂದರೆ ಯಾವಾಗಲೂ ಯುದ್ಧ, ಅದು ನಮ್ಮ ಇಂಡಿಯಾಗೆ ಅಂತಲ್ಲ, ಯಾವಾಗ ನೋಡಿದ್ರೂ ಅಲ್ಲಿ ಒಂದು ಈ ಧರ್ಮಗಳ ಒಂದು ಇದು ಗಲಾಟೆ, ಯುದ್ಧ. ಇದೇ ರೀತಿ ಜಪಾನ್ ಕೂಡ ನೋಡಿದ್ದೀರಾ, ಅಲ್ಲೂ ಕೂಡ ಎ ಮತ್ತು ಪಿ ಪಕ್ಕ ಎ ಪಾಸ್ ಆಗಿರುತ್ತೆ. ಅಲ್ಲೂ ಕೂಡ ಯಾವಾಗಲೂ ಭೂಕಂಪ, ಜಪಾನಲ್ಲಾಗಿರ್ಬೋದು, ನೇಪಾಳಲ್ಲಾಗಿರ್ಬೋದು, ಇವರೆಲ್ಲ ಭಯ ಬಿದ್ದು ಬದುಕೋ ಅಂಥ ಒಂದು ದೇಶಗಳು ಇವಾಗಿರುತ್ತೆ. ಅದೇ ರೀತಿ ನೋಡಿ, ಪವನ್ ಕಲ್ಯಾಣ್ ಅವರು ಕೂಡ ಮ್ಯಾರೇಜು ಅತಿ ಹೆಚ್ಚು, ಅವರು ಏನೇ ಹೆಸರು ಮಾಡಿರ್ಬೋದು, ನೇಮು ಫೇಮು ಎಲ್ಲ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಫ್ಯಾಮಿಲಿ ಡಿಸ್ಟರ್ಬೆನ್ಸು, ಅವ್ರಿಗೂ ಮ್ಯಾರೇಜ್ ಲೈಫು ಕೆಟ್ಟಿರುತ್ತೆ. ಸೊ ಅವರ ಒಂದು ಹೆಸರಲ್ಲೂ ಕೂಡ ಪಿ ಪಕ್ಕ ಎ ಮತ್ತು ಎ ಪಕ್ಕ ಪಿ ಅನ್ನೋದು ಪಾಸ್ ಆಗಿರುತ್ತೆ. ಇದೇ ರೀತಿ ಪವಿತ್ರ ಇರ್ಬೋದು, ಪವಿತ್ರ ಅನ್ನೋ ಹೆಸರಿರೋರು ಕೂಡ ಎಲ್ಲಿ ಪಿ ಪಕ್ಕ ಎ ಪಾಸ್ ಆಗಿರುತ್ತೆ ಅವರು ಕೂಡ ಇದೇ ರೀತಿ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೆ. ಪಲ್ಲವಿ, ನಿಮ್ಮ ಹೆಸರನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ನಂಬರು, ಫೋನ್ ನಂಬರು. ಯಾಕಂದರೆ 1 ಪಕ್ಕ 8, 1 ಪಕ್ಕ ಮತ್ತು 6, 16, 18 ಇದೆಲ್ಲ ತುಂಬ ನೆಗೆಟಿವ್ ನಂಬರು. ಅದರಲ್ಲೂ ನೋಡಿ, ಪಲ್ಲವಿ ಮತ್ತು ಪವಿತ್ರ ಇವ್ರಿಗೆಲ್ಲರಿಗೂ ಏನೋ ಒಂದು ಮನೆಯಲ್ಲಿ ತಂದೆ ತಾಯಿ ಡಿಸ್ಟರ್ಬ್ ಆಗಿರ್ಬೋದು, ಅಥವಾ ಲವ್ ಫೇಲ್ಯೂರ್ ಆಗಿರ್ಬೋದು, ಫ್ಯಾಮಿಲಿ ಡಿಸ್ಟರ್ಬ್ ಆಗಿರ್ಬೋದು, ಅಥವಾ ಕೆರಿಯರ್ ಡಿಸ್ಟರ್ಬ್ ಆಗ್ಬೋದು. ಈ ರೀತಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಎಲ್ಲಿ ಯಾರ ಹೆಸರಲ್ಲಿ ಎ ಪಕ್ಕ ಪಿ ಪಕ್ಕ ಎ, ಮತ್ತು ಎಲ್ಲಿ ನೋಡಿ ಇವಾಗ ಯು ಅನ್ನೋದು ಕೂಡ ಆಗಿರುತ್ತೆ. ಉಪೇಂದ್ರ ಅನ್ನೋದು ಕೂಡ, ಉಪೇಂದ್ರ ಅವರ ಹೆಸರಲ್ಲೂ ಕೂಡ ಯು ಮತ್ತು ಪಿ ಪಾಸ್ ಆಗಿರುತ್ತೆ. ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಅವರ ಒಂದು ಫ್ಯಾಮಿಲಿ ಡಿಸ್ಟರ್ಬು, ಅವರ ಒಂದು ಕೆರಿಯರ್ ಡಿಸ್ಟರ್ಬು, ಈ ಥರ ಆಗ್ತಾನೇ ಇರುತ್ತೆ. ಎಲ್ಲೆಲ್ಲಿ ಎ ಪಕ್ಕ ಪಿ ಪಕ್ಕ ಎ, ಈ ಥರ ಒಂದು ಅಕ್ಷರಗಳಿಂದ ಕೂಡ ನೋಡ್ಬೋದು. ಅದೇ ರೀತಿ ನೋಡಿ, ಇಂದಿರಾ ಗಾಂಧಿ ಅಂತ ಹೇಳಿದೆ, ಗಾಂಧಿ ಫ್ಯಾಮಿಲಿ ತೊಗೊಳ್ಳಿ, ಯಾಕಂದರೆ ಅಲ್ಲಿ ಗಾಂಧಿ ಅಂತ ಅಂದಾಗ ಗಾನ್ ಅಂತ ಬರುತ್ತೆ. ಸೊ ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಈ ಫ್ಯಾಮಿಲಿ ಪೂರ್ತಿನೂ ಶೂಟ್ ಔಟಲ್ಲಿ ಸತ್ತಿರೋದೆ.
ಎಲ್ಲರೂ ಶೂಟ್ ಮಾಡ್ಕೊಂಡು ಸತ್ತಿರೋದು. ಯಾಕಂದರೆ ಅಲ್ಲಿ ಗಾನ್ ಅನ್ನೋದು ಒಂದು ವರ್ಡು ಎಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಯಾವುದೋ ಒಂದು ಆ ಒಂದು ಅಕ್ಷರಕ್ಕೆ, ಆ ಪವರ್ಗೆ ಎಲ್ಲೋ ಒಂದು ಕಡೆ ನೋಡಿ ಅವರ ಫ್ಯಾಮಿಲಿನೇ ಬರೀ ಶೂಟ್ ಮಾಡಿಸ್ಕೊಂಡು ಸತ್ತಿರ್ತಾರೆ. ಅದೇ ರೀತಿ ಮನೋಹರು ವಾರ್ ಅಂತ ಎಲ್ಲಿ ಬರುತ್ತೆ, ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಪವರ್ ಅಂತ ಬರುತ್ತೆ. ವಾರ್ ಅಂತ ಎಲ್ಲಿ ಬರುತ್ತೆ, ಅಲ್ಲೂ ಕೂಡ ನೋ ಅಂತ ಎಲ್ಲಿ ಬರುತ್ತೆ, ಅಲ್ಲೂ ಕೂಡ ಅವರ ಒಂದು ಹೆಸರ ವೈಬ್ರೇಷನಲ್ಲಿ ಕೂಡ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಅವರೆಷ್ಟೇ ದುಡ್ಡು ಮಾಡಲಿ, ಎಷ್ಟೇ ತುಂಬ ಫೇಮು ಮಾಡಲಿ, ಆದರೆ ತುಂಬ ಒಳಗಿನ ಒಂದು ಇಲ್ಲ ಲಾಸ್ ಆಗೋದು, ಇಲ್ಲ ಒಳಗಿನ ಒಂದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗೋದು. ಮನೋಹರ್ ಇರ್ಬೋದು, ಮಹೇಶ್ವರ್ ಇರ್ಬೋದು, ಹಾಗೆ ನೋಡಿ ಅಲ್ಲಿ AR ಬರುತ್ತೆ. ARಗಿಂತ ಅಲ್ಲಿ ನೋ ಅನ್ನೋದು ಬರುತ್ತೆ. ಸೊ ಆ ನೋ ಅನ್ನೋ ಅಕ್ಷರಕ್ಕೆ ಅಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ನೋ 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 ಅಂತಲೇ ಬರ್ತಿರುತ್ತೆ. ಸೊ ನಿಮ್ಮ ಹೆಸರಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಹಾಗಾಗಿ ನಿಮ್ಮ ಹೆಸರು ಇಟ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ನೋಡಿ, ನಿಮ್ಮ ಹೆಸರು ಡೆವಲಪ್ ಆಗೋ ಥರ ನಿಮ್ಮ ಹೆಸರು ಇಟ್ಕೊಳ್ಳಿ. ನಿಮ್ಮ ಹೆಸರು ಕೂಡ ನಿಮ್ಮ ಒಂದು ಕೆರಿಯರ್ಗೆ ಸಾಥ್ ಕೊಡುತ್ತೆ. ಹಾಗಾಗಿ ಹೆಸರಲ್ಲಿ ಅಕ್ಷರಗಳು ತುಂಬ ಮುಖ್ಯ ಆಗಿರುತ್ತೆ, ಅದರ ಒಂದು ಮೀನಿಂಗ್ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಅದೇ ರೀತಿ ನೋಡಿ 5 ಜನ, ಯಾಕಂದರೆ ಈ ಕುರುಕ್ಷೇತ್ರ ಅಂತ ಹೇಳಿದೆ, ನಮ್ಮ ಒಂದು ಮಹಾಭಾರತದಲ್ಲಿ ನಾವು ಇವಾಗ ಒಂದು ಗಂಡನಿಗೆ 2 ಹೆಂಡ್ತಿರಿರೋದು ನೋಡಿರ್ತೀವಿ, 3 ಜನ ಹೆಂಡ್ತಿರೋದು ನೋಡಿರ್ತೀವಿ. ಅದೇ ಹೆಂಗಸ್ಗೆ 2 ಗಂಡದಿರಿರೋದು ನೋಡಿರ್ತೀವಿ. ಅದೇ ನಮ್ಮ ಒಂದು ಮಹಾಭಾರತದಲ್ಲಿ 5 ಜನ, ಇದು 18 ಕುರುಕ್ಷೇತ್ರ ಏನು ನಡೀತು ಇದಕ್ಕೆ ಮುಖ್ಯ ಕಾರಣನೇ ನಮ್ಮ ಒಂದು ಪಾಂಚಾಲಿ ಆಗಿರ್ತಾರೆ. ಅವ್ರಿಗೆ 5 ಜನ ಗಂಡಂದಿರಿರ್ತಾರೆ. ಸೊ ಈ ಆಗಿನ ಒಂದು ಮಹಾಭಾರತವನ್ನೇ ತಗೊಂಡಾಗ ಆ ಒಂದು ದಿನದ ಲೆಕ್ಕ ಹಾಕೊಂಡ್ರು ಅಲ್ಲಿಂದ ಕೂಡ ನಮಗೆ 18 ಅನ್ನೋ ನಂಬರು ಎಷ್ಟು ಎಫೆಕ್ಟನ್ನು ಕೊಟ್ಟಿದೆ ಅಂತ ಹೇಳುತ್ತೆ. ನೋಡಿ 2018 ಅಲ್ಲಿ 18 ಪಾಸ್ ಆಗಿರುತ್ತೆ. 2018ರಲ್ಲಿ ಯಾಕಂದರೆ ಈ ಕೊರೋನಾ ಅಂತ ಒಂದು ಸಿಂಪ್ಟಮ್ಸ್ ಬಂದಿರೋದು 2018ರಲ್ಲೇ ಇದು ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಸಣ್ಣ ಸಣ್ಣ ಸಿಂಪ್ಟಮ್ಸು, ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದು 2020, 22, 21ನಲ್ಲಾಗಿರುತ್ತೆ. ಸೊ 18ರಿಂದನೇ ಅದರ ಒಂದು ತಯಾರಿ ನಡೀತಾ ಇರುತ್ತೆ. ಏನೋ ಒಂದು ಕೋಲ್ಡು ಕಫ ಇದು ಅಂತ ಅದನ್ನು ಕಂಡುಹಿಡಿಯೋಕ್ಕೆ ಆವಾಗಿಂದ ಟ್ರೈ ಮಾಡ್ತಿರ್ತಾರೆ. ಬಟ್ ಈ ಒಂದು ಕಾಯಿಲೆಯ ಒಂದು ಲಕ್ಷಣ ಆವಾಗೇ 2018ನಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಸೊ 18 ಅನ್ನೋ ನಂಬರು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ನಿಮ್ಮ ಫೋನು, ನಿಮ್ಮ ಮನೆ ನಂಬರು, ನಿಮ್ಮ ಒಂದು ಎಲ್ಲಿ 18 ನಿಮ್ಮ ಪ್ರತಿಯೊಂದು ನಂಬರು ಚೆಕ್ ಮಾಡ್ಕೊಳ್ಳಿ. ಎಲ್ಲಿ 16, 18 ಪಾಸ್ ಆಗಿರುತ್ತೆ ಅಲ್ಲೆಲ್ಲ ನಿಮ್ಮ ಲೈಫ್ ಡಿಸ್ಟರ್ಬೆನ್ಸು ಮತ್ತು ನಿಮ್ಮ ಒಂದು ಕೆರಿಯರ್ ಕೂಡ ಡಿಸ್ಟರ್ಬ್ ಮಾಡ್ಕೊಳ್ತೀರಾ. ಈ ನಂಬರ್ನ ಅತಿ ಹೆಚ್ಚು ನೋಡಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನೋಡಿ ಇವತ್ತು ಅಶ್ವಿನಿ, ಇವತ್ತು ಮೂಲ ನಕ್ಷತ್ರ ಇದೆ. ಸೊ ಅಶ್ವಿನಿ ಮಖ ಮೂಲ ನಕ್ಷತ್ರದವ್ರಿಗೆ ಕೇತು ಅಧಿಪತಿ ಆಗಿರ್ತಾರೆ. ಸೊ ಅಶ್ವಿನಿ ಮಖ ಮೂಲ ನಕ್ಷತ್ರದವರು, ಯಾಕಂದರೆ ನಾವು ಏನಾದರೂ ಒಂದು ತಗೊಳ್ಬೇಕು ಅಂತಂದರೆ, ನಾವು ಒಂದು ವೆಹಿಕಲ್ ತೊಗೋಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಇರಬೇಕು, ನಮಗೆ ಒಂದು ಅದೃಷ್ಟ ಬರಬೇಕು, ಅಥವಾ ನಾವೇನಾದರೂ ಒಂದು ಪರ್ಚೇಸ್ ಮಾಡಿದಾಗ ಅದು ಡಬಲ್ ಆಗಬೇಕು. ಒಂದು ಬಟ್ಟೆ ಆಗಿರ್ಬೋದು, ಒಂದು ಏನೋ ಒಂದು ಗೋಲ್ಡ್ ಆಗಿರ್ಬೋದು, ಅಥವಾ ಒಂದು ಬೆಳ್ಳಿ, ಒಂದು ಚಿನ್ನ, ಏನೇ ಆಗಿರ್ಬೋದು, ನಾವು ಅದನ್ನು ತಗೊಂಡಾಗ ಅದು ನಮಗೆ ಅತಿ ಹೆಚ್ಚು ನಮಗೆ ಅದು ಇವಾಗ ಒಂದು ವಸ್ತು ತೊಗೊಂಡಾಗ 10 ಆಗಬೇಕು. ಯಾಕಂದರೆ ಒಂದು ತೊಗೊಂಡಿರೋ ವಸ್ತುನೇ ನಾವು ಕಳ್ಕೊಳ್ಬಾರ್ದು. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಡೇ ಇರುತ್ತೆ ನೋಡಿ. ಅಶ್ವಿನಿ ಮಖ ಮೂಲ ನಕ್ಷತ್ರ ಅಂತಂದರೆ, ಅಶ್ವಿನಿ ಮಖ ಮೂಲ ನಕ್ಷತ್ರದ ಅಧಿಪತಿ ಬಂದು ಕೇತು ಆಗಿರ್ತಾರೆ. ಕೇತು ಅಂದ್ರೇ ಗೊತ್ತಲ್ಲ ನಿಮಗೆ, ಆಧ್ಯಾತ್ಮಿಕ ಜ್ಞಾನ, ಹಿಂದಿನ ಕರ್ಮ ಮತ್ತು ಗುಪ್ತ ಶಕ್ತಿಗಳನ್ನು ಪ್ರತಿನಿಧಿಸುವಂಥ ಒಂದು ಮೋಕ್ಷ ಪ್ರತಿನಿಧಿ ಒಂದು ದೇವರ ಅಧಿಪತಿ ಕೇತು ಆಗಿರ್ತಾರೆ. ಸೊ ಈ ಕೇತು ಗ್ರಹನ ನಾವು, ಆ ಕೇತು ಗ್ರಹ ಈ ನಕ್ಷತ್ರದ ಮುಖ್ಯ ದೇವತೆಗಳು ಬಂದು ಅಶ್ವಿನಿ ದೇವತೆಗಳಾಗಿರ್ತಾರೆ. ಅಶ್ವಿನಿ ಕುಮಾರರು ಅಂತಂದರೆ ಏನಪ್ಪ ಅಂತಂದರೆ, ಇವರು ಆಯುರ್ವೇದದಲ್ಲಿ ಇವರು ವೈದ್ಯರಿದ್ದಂಗೆ. ವೈದ್ಯರು ಅಂತ ಅಂದರೆ ಇವಾಗ ಡಾಕ್ಟ್ರು ಏನು ಹೇಳ್ತೀವಿ ಅದೇ ರೀತಿ ಇವರು ಯಾವುದೇ ಒಂದು ಕಾಯಿಲೆಗೆ ಗುಣವಾಗುವಂತಹ ಒಂದು ಔಷಧಿಯನ್ನು ಕೊಡ್ತಾಯಿದ್ರು, ಮತ್ತು ಗುಣಪಡಿಸುವ ಒಂದು ಶಕ್ತಿ ಇವರಲ್ಲಿ ಇರ್ತಾಯಿತ್ತು, ಮತ್ತು ಪುನರುಜ್ಜೀವನ ಮಾಡುವಂಥ ಒಂದು ಕೆಪಾಸಿಟಿ, ಒಂದು ಶಕ್ತಿ ಕೂಡ ಇವರಲ್ಲಿ ಇರ್ತಾಯಿತ್ತು. ಆವಾಗ